ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ತಾಣವಾದ ಬಾದಾಮಿ ಗುಹಾ ದೇವಾಲಯಗಳನ್ನು ನೋಡಲಿಕ್ಕೆ ಬಂದಿದ್ದೇವೆ. ಇದು ಕನ್ನಡದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಹಾಗೂ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದ್ದು, ಪ್ರಾಚೀನ ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳಾಗಿವೆ. ಇಲ್ಲಿ ಪ್ರೀ ಪಾರ್ಕಿಂಗ್ ಉಂಟು. ಇದು ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಓಪನ್ ಇರ್ತದೆ. ಮತ್ತು ಪ್ರವೇಶ ಶುಲ್ಕವಾಗಿ ಒಬ್ಬರಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವಿಲ್ಲಿ ಎದುರಿಗೆ ನೋಡ್ತಾ ಇರೋದೇ ಕೇವ್ ಟೆಂಪಲ್ಸ್ ಇರುವ ದೊಡ್ಡ ಬಂಡೆ. ಇದರಲ್ಲಿ ಒಟ್ಟು 4 ಗುಹಾ ದೇವಾಲಯಗಳಿವೆ. ಈ ಬಾದಾಮಿ ಗುಹಾ ದೇವಾಲಯಗಳನ್ನು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಚಾಲುಕ್ಯರು ನಿರ್ಮಿಸಿದ್ದರು. ಆಗ ಬಾದಾಮಿಯನ್ನು ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಚಾಲುಕ್ಯರ ಕಾಲದಲ್ಲಿ ಈ ಪ್ರದೇಶವು ಕಲೆ, ವಾಸ್ತುಶಿಲ್ಪ ಮತ್ತು ಧರ್ಮದ ಕೇಂದ್ರವಾಗಿತ್ತು. ಇದು 1ನೇ ಗುಹಾಲಯ. ಇದು ಸುಮಾರು ಕ್ರಿಸ್ತಶಕ 550ರಲ್ಲಿ ನಿರ್ಮಿಸಲಾದ ಶೈವ ಗುಹಾಲಯವಾಗಿದ್ದು, ಈಶ್ವರನಿಗೆ ಅರ್ಪಿತವಾಗಿದೆ. ಇದರ ಕಂಬಗಳನ್ನು ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆಲ್ರೆಡಿ ಇದ್ದ ಬಂಡೆಕಲ್ಲನ್ನು ಕೊರೆದು ಈ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಇದು ಒಂದು ಅದ್ಭುತನೇ. ಬಲಬದಿಯಲ್ಲಿ ಅರ್ಧನಾರೀಶ್ವರನ ಕೆತ್ತನೆ ಇದೆ. ಇಲ್ಲಿ ದುರ್ಗಾ, ಮಹಿಷಮರ್ದಿನಿ, ನವಿಲಿನ ಮೇಲೆ ಇರುವ ಕಾರ್ತಿಕೇಯ ಮತ್ತು ಕುಳಿತಿರುವ ಗಣೇಶನನ್ನು ಕೆತ್ತಲಾಗಿದೆ. ಬಂಡೆಯ ಮುಖದಲ್ಲಿ 18 ಕೈಗಳಿರುವ
ನಟರಾಜ ಶಿವನ ಸುಂದರವಾದ ಕೆತ್ತನೆ ಇದೆ. ನೋಡಲಿಕ್ಕೆ ತುಂಬಾನೇ ಸುಂದರವಾಗಿದೆ. ಇದರ ಮುಖಮಂಟಪದ ಎಡಬದಿಯಲ್ಲಿ ಹರಿಹರರ ವಿಗ್ರಹವಿದೆ. ಇಲ್ಲಿ ತುಂಬಾನೇ ಮಂಗಗಳಿದ್ದಾವೆ. ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ತುಂಬ ಜಾಗ್ರತೆ ಇರಬೇಕು. ಮತ್ತು ತಿಂಡಿಯೆಲ್ಲ ಬ್ಯಾಗ್ನಲ್ಲಿ ಇದ್ದರೆ ಎಳ್ಕೊಂಡು ಓಡಿ ಹೋಗ್ತದೆ. ನಾವು ಕೆಳಗೆ ಕಾರ್ ಪಾರ್ಕ್ ಮಾಡಿದ್ದಲ್ಲಿ ನೋಡಿದ್ವಿ, ಓಪನ್ ಇರುವ ವೆಹಿಕಲ್ಗಳಲ್ಲಿರುವ ಬ್ಯಾಗ್ಗಳಿಂದ ರೊಟ್ಟಿ ಅಥವಾ ಯಾವುದೇ ತಿನ್ನುವ ವಸ್ತುಗಳನ್ನೆಲ್ಲ ಮಂಗಗಳು ತೆಗೆದುಕೊಂಡು ಹೋಗ್ತಾ ಇದ್ದು. ಇಲ್ಲಿ ನೋಡಬಹುದು ಹೇಗೆ ಜಗಳ ಮಾಡ್ಕೊಳ್ತಾ ಇದ್ದಾವೆ ಅಂತ. ನಮ್ಮನ್ನೇ ದೂಡಿಕೊಂಡು ಹೋದು. ಒಮ್ಮೆ ಜೀವ ಹೋದ ಹಾಗೆ ಆಯಿತು. ಈ ಕೇವ್ ಟೆಂಪಲ್ನ ಬುಡದಲ್ಲಿ ಒಂದು ಮುಸ್ಲಿಂ ಸ್ಮಾರಕ ಕೂಡ ಉಂಟು. ಇನ್ನು ಈ ಮಂಗಗಳ ಜಗಳ ಮಾತ್ರ ಮುಗಿಲಿಲ್ಲ. ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ನಾವು ರಿಕ್ಷಾದಲ್ಲಿ ಭೂತನಾಥ ಟೆಂಪಲ್ ಹತ್ತಿರ ಹೋಗಬಹುದು. ಈ ರೀತಿ ಇರುವ ಬಂಡೆಯನ್ನು ಕೂಡ ಕೊರೆದು ಇಷ್ಟು ಚಂದದ ದೇವಸ್ಥಾನ ಮಾಡಬಹುದು ಅಂತ ನಿಜವಾಗಿಯೂ ಇಲ್ಲಿ ನೋಡಿಯೇ ತಿಳ್ಕೋಬಹುದು. ಈಗ ನಾವು 2ನೇ ಗುಹೆಗೆ ಎಂಟರ್ ಆಗ್ತಾ ಇದ್ದೇವೆ. ಇದು 6ನೇ ಶತಮಾನದಲ್ಲಿ ನಿರ್ಮಿಸಲಾದ ವಿಷ್ಣುವಿನ ಗುಹಾಂತರ ದೇವಾಲಯವಾಗಿದೆ.
ಇದರ ಕಂಬಗಳಲ್ಲಿ ಬೇರೆ ಬೇರೆ ದೇವರುಗಳು ಮತ್ತು ವಿದ್ಯಾಧರ ದಂಪತಿಗಳ ಶಿಲ್ಪಗಳಿವೆಯಂತೆ. ಮುಖಮಂಟಪದಲ್ಲಿ ಬಲಕ್ಕೆ ವಾಮನ ತ್ರಿವಿಕ್ರಮ ಶಿಲ್ಪಗಳಿವೆ. ಚಾವಣಿಯ ಮಧ್ಯದಲ್ಲಿ ಮೀನುಗಳಿಂದಾದ ಚಕ್ರ ಮತ್ತು ಸ್ವಸ್ತಿಕಗಳಿಂದಾದ ವಿನ್ಯಾಸವೂ ಇದೆ. ಎಡಕ್ಕೆ ಭೂವರಹ ಶಿಲ್ಪವಿದೆ. ಎದುರಲ್ಲಿ ದ್ವಾರಪಾಲಕರ ವಿಗ್ರಹ ಇದೆ. ಇದರ ಶಿಲ್ಪಗಳು 6ನೇ ಶತಮಾನದ ಎಲ್ಲೋರ ಮತ್ತು ಎಲಿಫೆಂಟಾ ಗುಹೆಗಳಲ್ಲಿರುವ ಶಿಲ್ಪಗಳಿಗೆ ಹೋಲ್ತದಂತೆ. ನೀವಿಲ್ಲಿ ನೋಡ್ತಾ ಇರಬಹುದು, 2ನೇ ಗುಹೆಯಿಂದ 3ನೇ ಗುಹೆಗೆ ಹೋಗುವಾಗ ಮಿಡ್ಲಲ್ಲಿ ರೈಟ್ ಸೈಡ್ಗೆ ಒಂದು ಸ್ಟೆಪ್ಸ್ ಇದೆ. ಇದರಲ್ಲಿ ಹೋದರೆ ಈ ಬಂಡೆಯ ಮೇಲಿರುವ ಕೋಟೆಗೆ ಹೋಗ್ತದಂತೆ. ಆದರೆ ಈಗ ಇದನ್ನು ಕ್ಲೋಸ್ ಮಾಡಿದ್ದಾರೆ, ಯಾರಿಗೂ ಹೋಗಲಿಕ್ಕೆ ಬಿಡುವುದಿಲ್ಲ. ಈ ಸ್ಟೆಪ್ಸ್ ಕೂಡ ಎಷ್ಟು ಹೈಟ್ ಇದೆ ಅಂದರೆ ಹತ್ತಲಿಕ್ಕೆ ತುಂಬಾ ಕಷ್ಟ ಉಂಟು. ನೀವಿಲ್ಲಿ ನೋಡಬಹುದು ಮೇಲೆ ಹತ್ತಿ ಬಂದವರ ಅವಸ್ಥೆಯನ್ನು. ಇದು 3ನೇ ಗುಹಾಲಯ.
ಇದನ್ನು ಕ್ರಿಸ್ತಶಕ 578ರಲ್ಲಿ ಚಾಲುಕ್ಯರಿಂದ ನಿರ್ಮಿಸಲಾಗಿದೆ. ಇದು ಎಲ್ಲ ಗುಹೆಗಳಿಗಿಂತ ದೊಡ್ಡದಾಗಿದ್ದು ಅಲಂಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ. ಎಡದಲ್ಲಿ ಇದು ಅನಂತಶಯನ ವಿಷ್ಣು, ಇದು ಭೂವರಹ ವಿಷ್ಣು, ಇಲ್ಲಿನ ಚಾವಣಿಯಲ್ಲಿ ವರ್ಣಚಿತ್ರಗಳನ್ನು ಕೂಡ ನಾವು ನೋಡಬಹುದು. ಮತ್ತು ಇದು ಅಷ್ಟಭುಜ ವಿಷ್ಣು. ಬಲದಲ್ಲಿ ನಿಂತಿರುವ ಹರಿಹರ, ನರಸಿಂಹ ಮತ್ತು ವಾಮನ ತ್ರಿವಿಕ್ರಮ ಶಿಲ್ಪಗಳಿವೆ. ಇಲ್ಲಿಂದ ಬಾದಾಮಿ ಸಿಟಿ ಮತ್ತು ಅಗಸ್ತ್ಯ ಲೇಕ್ ವ್ಯೂ ಕೂಡ ಚೆನ್ನಾಗಿ ಕಾಣಿಸ್ತದೆ. ಸಮಕಾಲೀನ ಶಾಸನ ಮತ್ತು ಇಲ್ವಲ ಸಾಹಿತ್ಯಕ ಕುರುಹುಗಳಲ್ಲಿ ವಾತಾಪಿಯ ಹೆಸರಿನ ಹಿನ್ನೆಲೆಯಲ್ಲಿ ಮಹಾಭಾರತದ, ರಾಮಾಯಣದ ಪೌರಾಣಿಕ ಕಥೆಗಳಿವೆ. ಇವುಗಳ ಪ್ರಕಾರ ವಾತಾಪಿ ಮತ್ತು ಇಲ್ವಲ ಎಂಬ ಇಬ್ಬರು ದೈತ್ಯ ರಾಕ್ಷಸ ಸಹೋದರರಿದ್ದರು. ಇವರು ನರಭಕ್ಷಣೆ ಮಾಡುತ್ತಿದ್ದರು. ಹಾಗಾಗಿ ದಾರಿಯಲ್ಲಿ ಹೋಗುವ ಬ್ರಾಹ್ಮಣ ದಾರಿಹೋಕರನ್ನು ಇಲ್ವಲನು ಊಟಕ್ಕೆ ಕರೆಯುತ್ತಿದ್ದನು ಮತ್ತು ವಾತಾಪಿಯು ತನ್ನ ತಪೋಶಕ್ತಿಯಿಂದ ಕುರಿಯ ರೂಪವನ್ನು ತಾಳುತ್ತಿದ್ದನು. ಆಗ ಇಲ್ವಲನು ಅವನನ್ನು ಕೊಂದು ಬ್ರಾಹ್ಮಣರಿಗೆ ಉಣಬಡಿಸುತ್ತಿದ್ದನು. ಊಟದ ಬಳಿಕ ಇಲ್ವಲನು ವಾತಾಪಿ ಹೊರಗೆ ಬಾ ಎಂದ ತಕ್ಷಣ ವಾತಾಪಿಯು ಅವರ ಹೊಟ್ಟೆ ಸೀಳಿ ಹೊರಗೆ ಬರುತ್ತಿದ್ದನಂತೆ. ಹೀಗೆ ಅನೇಕ ಬ್ರಾಹ್ಮಣರ ಹತ್ಯೆ ನಡೆಯುತ್ತಿತ್ತು. ಒಂದು ಸಲ ಅಗಸ್ತ್ಯ ಮಹರ್ಷಿಗಳು
ಅದೇ ದಾರಿಯಲ್ಲಿ ಬರುವಾಗ ಎಂದಿನಂತೆ ಇಲ್ವಲನು ಅವರನ್ನು ಊಟಕ್ಕೆ ಆಮಂತ್ರಿಸುತ್ತಾನೆ. ಯಥಾಪ್ರಕಾರ ವಾತಾಪಿಯು ಕುರಿಯ ರೂಪ ತಾಳಿದನು. ಆಗ ಇಲ್ವಲನು ಅವನನ್ನು ಕೊಂದು ಅಗಸ್ತ್ಯ ಮಹರ್ಷಿಗಳಿಗೆ ಉಣಬಡಿಸಿದನು. ಭೋಜನವನ್ನು ಸ್ವೀಕರಿಸಿದ ಅಗಸ್ತ್ಯ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದು ವಾತಾಪಿ ಜೀರ್ಣೋಭವ ಎಂದರು. ವಾಡಿಕೆಯಂತೆ ಇಲ್ವಲನು ವಾತಾಪಿಯನ್ನು ಕರೆದಾಗ ವಾತಾಪಿ ಬರಲೇ ಇಲ್ಲ. ಆಗ ಇಲ್ವಲನು ಪಶ್ಚಾತ್ತಾಪದಿಂದ ಅಗಸ್ತ್ಯರ ಪಾದಕ್ಕೆರಗಿ ಕ್ಷಮೆ ಯಾಚಿಸಿ ಅಮರತ್ವವನ್ನು ಕೇಳಿದನು. ಆಗ ಅಗಸ್ತ್ಯ ಮಹರ್ಷಿಗಳು ಅವರನ್ನು ಬೆಟ್ಟಗಳಾಗಿ ಪರಿವರ್ತಿಸಿದರು. ಅದೇ ಈಗಿರುವ ಬಾದಾಮಿ ಬೆಟ್ಟ ವಾತಾಪಿ ಎಂದು ಮತ್ತು ಐಹೊಳೆಯ ಬೆಟ್ಟ ಇಲ್ವಲ ಎಂದು ಜನರ ನಂಬಿಕೆಯಾಗಿದೆ. ಹಾಗೂ ಬಾದಾಮಿಯ ಬೆಟ್ಟದ ಕೆಳಗಿರುವ ಜಲಾಶಯಕ್ಕೆ ಈಗಲೂ ಅಗಸ್ತ್ಯ ತೀರ್ಥ ಎಂದು ಕರೆಯಲಾಗುತ್ತದೆ. ಇದು 4ನೇ ಮತ್ತು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ನಿರ್ಮಿಸಲಾದ ಜೈನ ಗುಹಾಲಯವಾಗಿದೆ. ಇದು ಬಾದಾಮಿ ಗುಹಾಲಯಗಳಲ್ಲಿ ಅತಿ ಚಿಕ್ಕ ಮತ್ತು ಅಪೂರ್ಣವಾದ ಗುಹಾಲಯವಾಗಿದೆ. ಹಾಗೂ ಇದರಲ್ಲಿ ಅನೇಕ ತೀರ್ಥಂಕರರ ಶಿಲ್ಪಗಳಿವೆ. ಇನ್ನೂ ಅನೇಕ ಕೆತ್ತನೆಗಳನ್ನು ನೋಡಬಹುದು. ಗರ್ಭಗುಡಿಯಲ್ಲಿ ಭವಿಷ್ಯ ಮಹಾವೀರನ ಕೆತ್ತನೆ ಇರಬಹುದು. ಇಲ್ಲೊಂದು ದೇವರ ಶಿಲ್ಪವೂ ಇದೆ. ಇದು ಎಕ್ಸಾಕ್ಟ್ ಆಗಿ ಯಾವ ದೇವರ ಕೆತ್ತನೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿಂದ ಕೂಡ ಹೊರಗಿನ ದೃಶ್ಯಗಳು ಸುಂದರವಾಗಿ ಕಾಣಿಸ್ತದೆ. ಎದುರಿಗೆ ಕಾಣಿಸ್ತಾ ಇರುವ ಬಂಡೆಯಲ್ಲಿ ಮಳೆಗಾಲದಲ್ಲಿ ಫಾಲ್ಸ್ ಕೂಡ ಇರ್ತದಂತೆ. ಈಗ ನಾವು ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೇವೆ. ಇಲ್ಲಿಂದ ಕೂಡ ಹೊರಗಿನ ದೃಶ್ಯಗಳು ಸುಂದರವಾಗಿ ಕಾಣಿಸ್ತಾ ಇದೆ. ಹತ್ಕೊಂಡು ಬರುವಾಗ ಒಂದೊಂದೇ ಗುಹೆಗಳನ್ನು ನೋಡ್ಕೊಂಡು ಬಂದು ಗೊತ್ತಾಗಲಿಲ್ಲ. ಈಗ ತುಂಬ ಸ್ಟೆಪ್ಸ್ ಇಳ್ಕೊಂಡು ಹೋಗಲಿಕ್ಕೆ ಉಂಟು. ಬಾದಾಮಿ ಗುಹಾ ದೇವಾಲಯಗಳು ಕರ್ನಾಟಕದ ಐತಿಹಾಸಿಕ, ಧಾರ್ಮಿಕ ಮತ್ತು ವಾಸ್ತುಶಿಲ್ಪ ಪರಂಪರೆಯ ಪ್ರತೀಕವಾಗಿದೆ. ಇದು ಪ್ರಾಚೀನ ಭಾರತೀಯ ಶಿಲ್ಪಕಲೆಯ ವೈಭವವನ್ನು ಪರಿಚಯಿಸುವ
ಮಹತ್ವದ ತಾಣವಾಗಿದೆ. ನೀವು ಕೂಡ ಅವಕಾಶ ಸಿಕ್ಕಾಗ ಇಲ್ಲಿ ಭೇಟಿ ನೀಡಿ ಈ ಅದ್ಭುತ ಅನುಭವಗಳನ್ನು ಕಣ್ತುಂಬಿಕೊಳ್ಳಿ. ಇಲ್ಲಿ ಕೆಳಗೆ ಸೈಡಲ್ಲಿ ಒಂದು ಹಳೆಯ ಮುಸ್ಲಿಂ ಸ್ಮಾರಕ ಕೂಡ ಉಂಟು. ಮತ್ತು ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಉಂಟು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ.